ವಿವಾಹ ಕಾರ್ಯಕ್ರಮದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಈ ಖುಷಿ ಗಳಿಗೆಯಲ್ಲಿ ರಕ್ತದಾನ ಶಿಬಿರವನ್ನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸುವ ಮೂಲಕ ವಧುವರ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಹೊಸ ಆಲೋಚನೆ ಮತ್ತು ಸಮಾಜಕ್ಕೆ ವಿನೂತನ ಸಂದೇಶ ಸಾರುವ ಕ್ಷಣ ಕಂಡು ಬಂದಿದ್ದು ಕುಮಟಾದ ಶ್ರೀ ಸಾತೇರಿ ಕಾಮಾಕ್ಷಿ ಸಭಾಭವನದಲ್ಲಿ. ಮನೀಶ್ ಕಿರಣ್ ಪ್ರಭು ಹಾಗೂ ಸೌಮ್ಯ ಸದಾಶಿವ ಪ್ರಭು ಅವರ ಶುಭ ವಿವಾಹವು ಮಂಗಳ ಕಾರ್ಯದ ಜೊತೆಗೆ ಮಾನವೀಯತೆ ಸಾರುವ ಕಾರ್ಯಕ್ರಮವಾಗಿಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ರಕ್ತದಾನ ಶಿಬಿರದಲ್ಲಿ ಯುವಕರು, ಸ್ನೇಹಿತರು, ಬಂಧುಗಳು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು. ಸುಮಾರು 100ಕ್ಕೂ ಅಧಿಕ ಜನರು ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಟೀಮ್ ಯೂನಿಕ್ನ ಮುಕುಂದ್ ಶಾನ್ಭಾಗ್ ಅವರು, ಅಪರೂಪದ ಬಿ ನೆಗೆಟಿವ್ ರಕ್ತ ಗುಂಪನ್ನ ಹೊಂದಿರುವ ಮನೀಶ್ ಅವರು ಕಳೆದ ಅನೇಕ ವರ್ಷಗಳಿಂದ ರಕ್ತದಾನ ಮಾಡುತ್ತಾ ಬಂದಿದ್ದು, ಈವರೆಗೆ 20ಕ್ಕೂ ಅಧಿಕ ಬಾರಿ ರಕ್ತದಾನ ಮಾಡಿ ಅನೇಕ ಅಮೂಲ್ಯ ಜೀವಗಳನ್ನ ಉಳಿಸಿ ನಿಜವಾದ ರಕ್ತದಾನಿಯಾಗಿದ್ದಾರೆ. ಈ ಸೇವೆಯನ್ನ ಗೌರವಿಸುವ ಉದ್ದೇಶದಿಂದಲೇ ಟೀಮ್ ಯೂನಿಕ್ ಕುಮಟಾ ತಂಡವು ವಿಶಿಷ್ಟ ನಿರ್ಧಾರವನ್ನ ಕೈಗೊಂಡಿತ್ತು. ಮಿತ್ರನ 27ನೇ ವಯಸ್ಸಿನ ಸಂಕೇತವಾಗಿ ಕನಿಷ್ಠ 27 ಜನರಿಂದ ಸ್ವಯಂ ಪ್ರೇರಿತ ರಕ್ತದಾನ ನಡೆಯುವಂತೆ ವಿವಾಹದ ದಿನವೇ ರಕ್ತದಾನ ಶಿಬಿರವನ್ನ ಸಂಘಟಿಸಲಾಗಿತ್ತು. ಮಂಗಳ ಗಳಿಗೆಯಲ್ಲಿ ಜೀವದಾನ ಎಂಬ ಮಹಾತ್ಯಾಗವು ಈ ವಿವಾಹಕ್ಕೆ ಹೊಸ ಅರ್ಥ ನೀಡಿತು. ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ದೊರಕಿತು. ಕುಮಟಾ ಬ್ಲಡ್ ಬ್ಯಾಂಕ್ ಹಾಗೂ ಡಾಕ್ಟರ್ ಮುಳ್ಳಗಿರಿ ಅವರ ಸಹಕಾರ ದೊರೆಯಿತು ಎಂದರು. ಮನೀಶ್ ಪ್ರಭು ಅತ್ಯಂತ ಕಿರಿಯ ಗೆಳೆಯ. ನಮಗೆ ಅವನ ಒಂದು ಮದುವೆಗೆ ಏನಾದರೂ ಒಂದು ವಿಶೇಷ ಮಾಡಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಅವನ ಜೀವನದಲ್ಲಿ ಸಾಧಾರಣ ಈಗ ಅವನಿಗೆ 27 ಏಜಲ್ಲಿ ಅವನು ಸಾಧಾರಣ 21ಕ್ಕೂ ಹೆಚ್ಚು ಬಾರಿ ಬಿ ನೆಗೆಟಿವ್ ಗ್ರೂಪ್ ಒಂದು ರಕ್ತವನ್ನು ಅವನು ದಾನ ಮಾಡಿದ್ದಾನೆ. ಅದು ಹೇಗೆ ಮಾಡಿದ್ದಾನೆ ಅಂದರೆ, ಅವನು ವೃತ್ತಿಯಲ್ಲಿ ವ್ಯಾಪಾರದ ಯಾವುದೇ ಒಂದು ಭರಾಟೆಯಲ್ಲಿದ್ದರೂ ಕೂಡ ರಾತ್ರಿ ಹಗಲು ಮುಂಜಾನೆ 5:30 ಎದ್ದು ಹೋಗ್ಕೊಡುವುದು ಹೀಗೆಲ್ಲ ಮಾಡಿ ಅವ ಒಂದು 21 ಬಾರಿ ಸಾಧಾರಣ ರಕ್ತ ಕೊಟ್ಟಿದ್ದರಿಂದ ಅವನ ಒಂದು ಈ ಕಾರ್ಯಕ್ಕೆ ನಾವು ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಅವನ ಮದುವೆ ದಿನ ನಾವು ಸ್ವಯಂ ಪ್ರೇರಿತವಾಗಿ 27 ಜನ, ಇಲ್ಲಿ ಅವನಿಗೆ ಏಜ್ 27 ಆದ್ದರಿಂದ 27 ಜನ ರಕ್ತದಾನ ಮಾಡಬೇಕು ಹೇಳಿ ನಾವು ಮಾಡಿದ್ವಿ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.